ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ಏನಂದರೆ, ನಿಮ್ಮ ಒಂದು ಮೊಬೈಲ್ನ ಒಂದು ವಾಲ್ಪೇಪರ್ ಇದೆಯಲ್ಲ ಫ್ರೆಂಡ್ಸ್, ಆ ಒಂದು ವಾಲ್ಪೇಪರನ್ನು ಹೇಗೆ ಬ್ಲರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಬ್ಲರ್ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ನ ಒಂದು ಆ್ಯಪ್ಸ್ ಬಂದು, ನಿಮ್ಮ ಒಂದು ಸ್ಕ್ರೀನಲ್ಲಿರೋ ಆ್ಯಪ್ಸ್ ಬಂದು ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಈ ಒಂದು ಟ್ರಿಕ್ ಅನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಆ ರೀತಿ ನಿಮ್ಮ ಒಂದು ವಾಲ್ಪೇಪರ್ ಅನ್ನ, ನಿಮ್ಮ ಒಂದು ಮೊಬೈಲ್ ವಾಲ್ಪೇಪರ್ ಅನ್ನ ಹೇಗೆ ಬ್ಲರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿರೋ ವಾಲ್ಪೇಪರ್ ಅನ್ನ ಬ್ಲರ್ ಮಾಡೋದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋದ್ಮೇಲೆ ಏನೂ ಇಲ್ಲ ಫ್ರೆಂಡ್ಸ್, ಜಸ್ಟ್ ಈಗ ಆ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಕೆಳಗಡೆ ಪಿಕ್ ಇಮೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ, ಕರೆಂಟ್ ವಾಲ್ಪೇಪರ್ ಅಥವಾ ಫ್ರಮ್ ಗ್ಯಾಲರಿ ಅಂತ. ನೀವು ಗ್ಯಾಲರಿಯಿಂದ ಯಾವುದಾದ್ರೂ ಒಂದು ಇಮೇಜನ್ನು ಚೂಸ್ ಮಾಡಿ, ಆ ಒಂದು ಇಮೇಜನ್ನು ಬ್ಲರ್ ಮಾಡಿ ಇಲ್ಲಿ ನಿಮ್ಮ ಒಂದು ವಾಲ್ಪೇಪರ್ ಆಗಿ ಇಟ್ಕೊಬೇಕು ಅಂದರೆ ಫ್ರಮ್ ಗ್ಯಾಲರಿಯನ್ನು ಚೂಸ್ ಮಾಡಿ, ಅಥವಾ ಕರೆಂಟ್ ವಾಲ್ಪೇಪರನ್ನು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ನಾವು ಕರೆಂಟ್ ವಾಲ್ಪೇಪರನ್ನು ಬ್ಲರ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಬ್ಲರ್ನ ಒಂದು ಪ್ರೋಸೆಸ್ಸು ಸ್ಟಾರ್ಟ್ ಆಗಿ ಈಗ ಆ ಒಂದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡಿದೆ. ಈಗ ಫ್ರೆಂಡ್ಸ್, ಈ ಒಂದು ಬ್ಲರ್ ನೀವು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು. ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ನ ವಾಲ್ಪೇಪರನ್ನು ಬ್ಲರ್ ಮಾಡಾದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಸೇವ್ ಟು ಗ್ಯಾಲರಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಬ್ಲರ್ ಆಗಿರೋ ಒಂದು ಇಮೇಜು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಕೂಡ ಸೇವ್ ಆಗುತ್ತೆ, ಹಾಗೆ ವಾಲ್ಪೇಪರ್ ಕೂಡ ಬ್ಲರ್ ಆಗುತ್ತೆ. ಈಗ ಫ್ರೆಂಡ್ಸ್, ಕೆಳಗಡೆ ಇರೋ ಟಿಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಮ್ಮ ಒಂದು ಬ್ಯಾಕ್ಗ್ರೌಂಡ್ನ ವಾಲ್ಪೇಪರ್ ಬಂದು ಬ್ಲರ್ ಆಗಿದೆ. ಈಗ ನಿಮ್ಮ ಒಂದು ಮೊಬೈಲಲ್ಲಿರೋ ಎಲ್ಲ ಒಂದು ಆ್ಯಪ್ಸು ತುಂಬ ಹೈಲೈಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಇದು ಮಾತ್ರ ಅಲ್ಲ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋನ ಕೂಡ ಬ್ಲರ್ ಮಾಡ್ಕೊಬೋದು. ಮತ್ತೆ ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಪಿಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಗ್ಯಾಲರಿ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಪರ್ಸನಲ್ ಫೋಟೋವನ್ನು ಚೂಸ್ ಮಾಡಿ, ಮತ್ತೆ ಆ ಒಂದು ಟಿಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನನ್ನ ಒಂದು ಫೋಟೋವನ್ನು ವಾಲ್ಪೇಪರ್ ಆಗಿ ಸೆಟ್ ಮಾಡಿದ್ದೀನಿ. ಅದು ಕೂಡ ಎಷ್ಟು ಬೇಕೋ ಅಷ್ಟು ಬ್ಲರ್ ಮಾಡ್ಕೊಬೋದು. ಈಗ ಮತ್ತೆ ಆ ಒಂದು ಟಿಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡೋದು ಫ್ರೆಂಡ್ಸ್, ನಮ್ಮ ಒಂದು ಫೋಟೋನ ಕೂಡ ಈ ರೀತಿ ಒಂದು ಬ್ಲರ್ ಮಾಡಿ ನಮ್ಮ ಒಂದು ಮೊಬೈಲ್ನ ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ ಆಗಿ ಇಟ್ಕೊಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ಕನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ಹೊಸ ಟ್ರಿಕ್ಸು ನಾವು ಡೈಲಿ ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.